ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಪ್ರೀತಿ ಅನ್ನೋದು ಹೇಗೆ ಹುಟ್ಟುತ್ತೆ ಮತ್ತು ಅದು ಹೇಗೆ ತಗೊಂಡೋಗಿ ಎಲ್ಲಿ ನಿಂತ್ಕೊಳ್ಳುತ್ತೆ, ಎಷ್ಟು ದಿನ ಇರುತ್ತೆ, ಅದನ್ನು ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದೇ ರೀತಿ ರಾಶಿಕಾ ಶೆಟ್ಟಿ ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿಯಾಗಿದ್ದಂಥ ರಾಶಿಕಾ ಶೆಟ್ಟಿಯವರ ಜೀವನದಲ್ಲೂ ಕೂಡ ಇದು ನಡೆದಿದೆ. ಅವನನ್ನು ಪ್ರೀತಿ ಮಾಡಿ ತಪ್ಪು ಮಾಡಿದೆ ಅಂಥೇಳಿ ಈಗ ರಾಶಿಕಾ ಶೆಟ್ಟಿಯವರು ಹೇಳ್ತಾ ಇದ್ದಾರೆ. ಹಾಗಾದರೆ ಏನಾಯಿತು? ಯಾರನ್ನು ಪ್ರೀತಿ ಮಾಡಿದರು? ಆ ಪ್ರೀತಿಸಿದಂಥ ಹುಡುಗ ಯಾರು? ಇದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಿಮ್ಮ ಒಂದು ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡಿ, ರಾಶಿಕಾ ಶೆಟ್ಟಿಯವರು ಏನು ರೀ ಅಷ್ಟು ಕಿರ್ಚಾಡುತ್ತೆ ಹುಡುಗಿ, ಕೇಳೋಕ್ಕೆ ಆಗಲ್ಲ ಅಂತ ಎಷ್ಟೋ ಜನ ಆ ಬಿಗ್ ಬಾಸ್ ಶೋ ನಡೆಯುವಾಗ ಹೇಳ್ತಾಯಿದ್ರು. ಅದಾದಮೇಲೆ ಹೋಗ್ತಾ ಹೋಗ್ತಾ ತುಂಬ ಜನ ಇಷ್ಟ ಕೂಡ ಪಟ್ಟರು. ಇದು ಗೊತ್ತಿರೋ ವಿಷಯನೇ. ಅನ್ಫಾರ್ಚುನೇಟ್ಲಿ ಏನಂದರೆ ಗೆದ್ದಿಲ್ಲ. ಆದರೂ ಕೂಡ ಒಂದಷ್ಟು ಜನ ಫ್ಯಾನ್ಸು ಆಕೆಗೆ ಉಟ್ಕೊಂಡಿದ್ದಾರೆ. ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಆದರೆ ಇವರು ಒಂದು ಟೈಮಲ್ಲಿ ರಾಶಿಕಾ ಶೆಟ್ಟಿಯವರು ಪ್ರೀತಿ ಮಾಡ್ತಿದ್ದರಂತೆ. ಈಗ ಬಿಗ್ ಬಾಸ್ ಸೀಸನಲ್ಲಿ ವೈಲ್ಡ್ ಕಾರ್ಡ್ ಮುಖಾಂತರ ಸೂರಜ್ ಸಿಂಗ್ ಅವರು ಬಂದಿದ್ದರು. ಅವರ ಮಧ್ಯದಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಮತ್ತು ಹೊರಗಡೆ ಒಂದಷ್ಟು ಜನ ಏನಂದರು, ಇವರಿಬ್ಬರು ಈ ಸೀಸನ್ನ ಲವರ್ಸ್ ಅಂತಲೂ ಹೇಳಿದ್ರು. ಇದು ಟಾಪಿಕ್ಕು ತುಂಬ ಹೈಲೈಟ್ ಆಗಿತ್ತು. ಆಮೇಲೆ ಬರ್ತಾ ಬರ್ತಾ ಒಂದಷ್ಟು ಜಗಳ ಕೂಡ ಆಯಿತು. ಸರಿ, ಇದು ಹೊರಗಡೆ ಬಂದಮೇಲೆ ಈ ಪ್ರೀತಿನ ಕಂಟಿನ್ಯೂ ಮಾಡಿದ್ರೆ ಪ್ರೀತಿ ಗೀತಿ ಏನೂ ಇಲ್ಲ, ಅಲ್ಲಿ ಫ್ರೆಂಡ್ಶಿಪ್ಪಾಗೇ ಇದ್ದರು. ಈಗ ಹೊರಗಡೆನೂ ಫ್ರೆಂಡ್ಶಿಪ್ಪಾಗೇ ಇದ್ದಾರೆ. ಎಲ್ಲೂ ಅವರು ನಾವು ಪ್ರೀತಿ ಮಾಡ್ತಿದ್ದೀವಂತ ಅನೌನ್ಸ್ ಮಾಡಿಲ್ಲ. ಮುಂದೇನೋ ಆಗ್ಬೋದೇನೋ, ಅದು ಗೊತ್ತಿಲ್ಲ. ಆದರೆ ಇವರು ಒಂದು ಟೈಮಲ್ಲಿ ಕೆಲವು ವರ್ಷಗಳ ಹಿಂದೆ ಒಬ್ಬ ಹುಡುಗನ್ನ ಪ್ರೀತಿ ಮಾಡ್ತಾಯಿದ್ದೆ, ಆ ಪ್ರೀತಿ ಬ್ರೇಕಪ್ ಆಯಿತು ಅಂತ ಒಂದು ಪಾಡ್ಕಾಸ್ಟಲ್ಲಿ ಹೇಳಿದ್ದಾರೆ. ನನ್ನನ್ನು ಕೇರೇ ಮಾಡಲಿಲ್ಲ, ನನ್ನ ಪ್ರೀತಿ ಬ್ರೇಕಪ್ ಆಯಿತು ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಇದು ರಾಶಿಕಾ ಶೆಟ್ಟಿಯವರು ಹೇಳಿದಂಥ ಒಂದು ಪಾಡ್ಕಾಸ್ಟಲ್ಲಿ ಮಾತಾಗಿರುತ್ತೆ.